ನಮಸ್ಕಾರ ವೀಕ್ಷಕರೇ, ನಾನು ಸರೋಜ ಸುಮಂತ್. ಸರಳ ಸುಬ್ರಾವ್ ಇದೊಂದು ಫ್ರೂಟ್ ಸಲಾಡ್ ಸಿನಿಮಾ. ನಿನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಗಿದೆ. ಫ್ರೂಟ್ ಸಲಾಡ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಒಂದು ಫ್ರೂಟ್ ಬೌಲ್ ನಲ್ಲಿ ಎಲ್ಲಾ ತರಹದ ಹಣ್ಣುಗಳನ್ನ ಮಿಕ್ಸ್ ಮಾಡಿರ್ತಾರೆ ಅಲ್ವಾ, ಅದೇ ತರ ಈ ಸಿನಿಮಾ ಕೂಡ ಎಲ್ಲದನ್ನ ನೋಡುಗರಿಗೆ ನೀಡುತ್ತೆ. ಇತ್ತೀಚಿನ ಗಂಡ ಹೆಂಡತಿ ಆಲ್ಮೋಸ್ಟ್ ಫ್ರೆಂಡ್ಸ್ ತರ ಇರ್ತಾರೆ. ಲೈಫ್ ನ ಲೀಡ್ ಮಾಡುವ ರೀತಿಯೇ ಬೇರೆ. ಈ ಮೊದಲೆಲ್ಲ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಸಂಸಾರ ಹೇಗೆಲ್ಲ ನಡೀತಾ ಇತ್ತು ಗೊತ್ತಾ? ಸರಳ ಸುಬ್ಬರಾವ್ ಸಿನಿಮಾ ನೋಡಿದ್ರೆ ಅದಕ್ಕೆ ಖಂಡಿತ ಉತ್ತರ ನಿಮಗೂ ಸಿಗುತ್ತೆ. ಸುಬ್ಬರಾವ್ ಒಬ್ಬ ಪ್ರೊಫೆಸರ್. ಸರಳ ಮೇಲೆ ಲವ್ ಆಗಿ ಇಬ್ರು ಮದುವೆ ಆಗ್ತಾರೆ. ಮದುವೆಯಾದ ಹೊಸರಲ್ಲಿ ಹೆಂಡತಿಯೇ ಎಲ್ಲ ಅಲ್ವಾ, ಅದೇ ರೀತಿಯೇ ಸಂಸಾರ ನಡೀತಾ ಹೋಗುತ್ತೆ. ಸುಬ್ಬುಗೆ ಕಾಲೇಜಿಗಿಂತ ಮನೆಯಲ್ಲಿ ಕಳೆಯುವ ಸಮಯವೇ ಹೆಚ್ಚಾಗಿರುತ್ತೆ. ಅದರಲ್ಲೂ ಮನೆಗೆ ಬಂದಾಗೆಲ್ಲ ಹೆಂಡತಿಯನ್ನ ಮುದ್ದು ಮಾಡೋದೇ ಜಾಸ್ತಿ. ಸುಖ ಸಂಸಾರಕ್ಕೆ ಅಂತ ಮುದ್ದಾಟ ಎಲ್ಲ ಬೇಕೇ ಬೇಕು ಬಿಡಿ. ಅದನ್ನೇ ಸಿನಿಮಾದಲ್ಲೂ ತೋರಿಸಿದ್ದಾರೆ. ಅದಕ್ಕೂ ಮೀರಿದ್ದು ಒಂದಷ್ಟು ಗಟ್ಟಿ ವಿಚಾರಗಳು ಈ ಸಿನಿಮಾದಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಗಂಡನಾದವನು ಹೆಂಡತಿಯನ್ನ ಹೇಗೆಲ್ಲ ಕಾಳಜಿ ಮಾಡ್ಬೇಕು, ಅದರಲ್ಲೂ ಗರ್ಭಿಣಿ ಆದಾಗ ಆತನ ಜವಾಬ್ದಾರಿ ಎಷ್ಟಿರುತ್ತೆ. ಹೆಣ್ಣು ಹೊಟ್ಟೆಯಲ್ಲಿಯೇ ಗರ್ಭ ಧರಿಸಿದ್ರು ಕೂಡ ಗಂಡು ಮೈಂಡ್ ನಲ್ಲಿ ಗರ್ಭ ಧರಿಸ್ತಾರೆ ಎಂಬ ಮಾತು ಎಷ್ಟು ಅರ್ಥಗರ್ಭಿತ ಅಲ್ವಾ? ಏನು, ಗರ್ಭಿಣಿ ಅಂದ್ರೆ ಬಯಕೆಗಳು ಜಾಸ್ತಿ. ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಗರ್ಭಿಣಿಯ ಎಲ್ಲಾ ಬಯಕೆಗಳನ್ನ ತೀರಿಸ್ಬೇಕು. ಆದ್ರೆ ಅದರ ಜೊತೆಗೆ ಕೆಲವೊಂದು ಪಥ್ಯಗಳನ್ನ ಮಾಡುವುದರಿಂದ ಮಕ್ಕಳ ಬೆಳವಣಿಗೆ ಆಗಿರಬಹುದು, ಮಕ್ಕಳ ಬಣ್ಣ ಆಗಿರಬಹುದು, ಮೈಕಟ್ಟುಗಳಾಗಿರಬಹುದು ಚೆನ್ನಾಗಿ ಆಗುವುದಕ್ಕೆ ಸಹಾಯ ಆಗುತ್ತೆ ಎಂಬುದನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಿನ ದಿನಗಳಲ್ಲಿ ಈ ಪಥ್ಯ ಅದೆಲ್ಲವನ್ನು ಫಾಲೋ ಮಾಡೋದು ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಈಗಿನ ಕಾಲದಲ್ಲಿ ಎಷ್ಟೋ ದಂಪತಿಗಳು ಮಕ್ಕಳನ್ನೇ ಮಾಡಿಕೊಳ್ಳೋದಿಲ್ಲ. ನಾನು ನೀನು ಇಬ್ರೇ ಸಾಕು, ಚಂದವಾಗಿ ಬದುಕನ್ನ ನಿರ್ವಹಿಸೋಣ ಅಂತಾರೆ. ಆದ್ರೆ ನನಗೆ ನೀನು ನಿನಗೆ ನಾನು ಎಂಬ ದಂಪತಿಯ ನಡುವೆಯೂ ಮಕ್ಕಳಾಗದೆ ಸುಮಾರು ವರ್ಷಗಳು ಕಳೆದಾಗ ಎಷ್ಟು ನೋವಿರುತ್ತೆ. ಎಷ್ಟೋ ವರ್ಷಗಳ ಬಳಿಕ ಗರ್ಭಿಣಿ ಅಂತ ಗೊತ್ತಾದಾಗ ಎಷ್ಟು ಖುಷಿ ಇರುತ್ತೆ ಅನ್ನೋದನ್ನ ರಂಗಾಯಣ ರಘು ಹಾಗೂ ವೀಣಾ ಸುಂದರ್ ಅವರ ಮೂಲಕ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದರಲ್ಲೂ ಮಕ್ಕಳು ಬೇಡ ಅಂತ ಅನ್ನೋರಿಗೂ ಮಕ್ಕಳು ಬೇಕು ಅಂತ ಕಾಯೋರಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದು. ಹೀಗೆ ಸಂಸಾರ ಸುಖದ ಜೊತೆಗೆ ಯುವ ಜನತೆಗೆ ಒಂದಷ್ಟು ಸಂದೇಶಗಳನ್ನ ನೀಡುತ್ತಾ ಸಾಗುವ ಸಿನಿಮಾ ಸರಳ ಸುಬ್ಬರಾವ್ ಆಗಿದೆ. ಮ್ಯೂಸಿಕ್ ಅಂತೂ ಸೂಪರ್. ಅಜೀಶ್ ಲೋಕನಾಥ್ ಅವರಿಂದ ಬಂದಿರುವಂತಹ ಹಾಡುಗಳಂತೂ ಮನಸ್ಸಲ್ಲಿ ಉಳಿಯುತ್ತೆ. 70ರ ದಶಕದಲ್ಲಿ ಸಾಗುವ ಕತೆ ಇದಾಗಿದೆ. ತ್ರಿವೇಣಿ ಅವರ ಕಾದಂಬರಿಯನ್ನ ಓದಿದಂತೆಯೇ ಸಿನಿಮಾ ಕೂಡ ಸಾಗುತ್ತಾ ಹೋಗುತ್ತೆ. ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾ ಮಾಡಿದ್ದಂತಹ ಮಂಜು ಸ್ವರಾಜ್ ಅವರೇ ಇದಕ್ಕೂ ಆಕ್ಷನ್ ಕಟ್ಟೆ ಹೇಳಿದ್ದಾರೆ. ಲೋಹಿತ್ ನಂಜುಂಡಯ್ಯ ನಿರ್ಮಾಣವನ್ನ ಮಾಡಿದ್ದಾರೆ. ಪಂಜಾಬಿ ಹುಡುಗಿಯಾಗಿದ್ರು ಕೂಡ ಮಿಶ್ರಾ ಮಾತ್ರ ಕನ್ನಡದ ಪದಗಳನ್ನ ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡು ಮನಸ್ಸಿಗೆ ಇಷ್ಟವಾಗುವಂತೆ ನಟಿಸಿದ್ದಾರೆ. ಉಳಿದಂತೆ ಚಿತ್ಕಲಾ ಬಿರಾದರ್, ಹಿರಿಯ ನಟ ರಾಮಕೃಷ್ಣ, ವಿಜಯ್ ಚಂಡೂರು, ರಘು ರಾಮನಕೊಪ್ಪ ಸೇರಿದಂತೆ ಎಲ್ಲರೂ ಕೂಡ ಮನಸ್ಸಲ್ಲಿ ಉಳಿಯುತ್ತಾರೆ. ಒಂದು ಸುಖ ಸಂಸಾರಕ್ಕೆ ಏನೆಲ್ಲ ಬೇಕು, ಗಂಡ ಹೆಂಡತಿಗೆ ಎಷ್ಟು ಸಮಯವನ್ನ ಕೊಡ್ಬೇಕು, ಹಾಗೆ ಮನೆಯಲ್ಲಿ ಹಿರಿಯರಿದ್ರೆ ಗರ್ಭಿಣಿಗೆ ಎಷ್ಟೆಲ್ಲಾ ಸಹಾಯ ಆಗುತ್ತೆ, ಮಕ್ಕಳನ್ನ ನೋಡಿಕೊಳ್ಳುವಂತಹ ಕಾಳಜಿ ಹೇಗಿರ್ಬೇಕು, ಇದೆಲ್ಲವನ್ನು ಮಿಕ್ಸ್ ಮಾಡಿ ಇಡೀ ಕುಟುಂಬ ಕೂತು ಸಿನಿಮಾವನ್ನ ನೋಡ್ಬೇಕು ಅನ್ನೋ ರೀತಿಯಲ್ಲಿ ಕಥೆಯನ್ನ ಮಂಜು ಸ್ವರಾಜ್ ಅವರು ಹೆಣೆದಿದ್ದಾರೆ. ಈಗಿನ ಜನರೇಷನ್ಗಂತೂ ಬಹಳ ಮುಖ್ಯವಾಗಿ ಸಂಸಾರದ ಏನದು ತಾಪತ್ರಯಗಳು ಆಗಿರಬಹುದು, ಅದೆಲ್ಲ ಜಂಜಾಟವನ್ನ ಬಿಟ್ಟು ಒಂದೊಳ್ಳೆ ಸಂಸಾರ ನಡೆಸೋದಕ್ಕೆ ಏನೆಲ್ಲ ಅಂಶಗಳು ಬೇಕು, ಹೇಗೆಲ್ಲ ಇರಬೇಕು ಅನ್ನೋದನ್ನ ಈ ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಶುಕ್ರವಾರವೇ ಸಿನಿಮಾ ರಿಲೀಸ್ ಆಗಿದೆ. ಸೊ ಭಾನುವಾರ ನಾಳೆ ಆಗಿರೋದ್ರಿಂದ, ಇವತ್ತು ಶನಿವಾರ ಆಗಿರೋದ್ರಿಂದ ವೀಕೆಂಡ್ ಅಲ್ಲಿ ಫ್ರೀ ಇರೋರು ಒಂದು ಸಲ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿದ್ರೆ ಖಂಡಿತ ಒಂದು ಎಂಜಾಯ್ ಮಾಡ್ಕೊಂಡು ಬರಬಹುದು. ಜೊತೆಗೆ ಅಯ್ಯಂಗಾರಿ ಪದ್ಧತಿಯನ್ನ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅವರ ಡ್ರೆಸ್ ಕೂಡ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಆಗಾಗ ನಕ್ಕು ನಲಿಯುವಂತಹ ಸನ್ನಿವೇಶಗಳು ಈ ಸಿನಿಮಾದಲ್ಲಿದೆ.